ಸಕಲೇಶಪುರ ಪ್ರಕೃತಿಯ ತವರೂರು, ಬೈಕರ್ಸ್ಗಳ ಸ್ವರ್ಗ, ಭವ್ಯ ಪ್ರಕೃತಿ, ಪಶ್ಚಿಮ ಬೆಟ್ಟಗಳ ಮಡಿಲಲ್ಲಿರುವ ನಿಸರ್ಗಧಾಮ. ಎತ್ತ ಕಣ್ಣಾಡಿಸಿದರೂ ಕಾಣೋದು ಹಸಿರು ಮಾತ್ರ. ಈ ಸಕಲೇಶಪುರವನ್ನು ಹಸಿರುಗೊಳಿಸುವುದರಲ್ಲಿ ಇದೇ ದಟ್ಟ ಕಾಡುಗಳ ಜೊತೆ ಅಡಿಕೆ, ಕಾಫಿ, ಏಲಕ್ಕಿ ತೋಟಗಳ ಪಾತ್ರ. ಹಾಸನ ಜಿಲ್ಲೆಯ ಪ್ರಮುಖ ತಾಲೂಕು. ಸಮುದ್ರ ಮಟ್ಟಕ್ಕಿಂತ 3000 ಅಡಿ ಎತ್ತರವಿರೋ ಈ ಒಂದು ಜಾಗ ಸದಾ ಮಂಜಿನಿಂದ ಕೂಡಿರುತ್ತೆ. ಈ ಜಾಗದಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳು ಮತ್ತು ವ್ಯೂ ಪಾಯಿಂಟ್ಸ್ಗಳನ್ನು ನೋಡಬಹುದು. ಅದರಲ್ಲಿ ಪ್ರಮುಖ ಸ್ಥಳವೆಂದರೆ ಬೆಟ್ಟದ ಭೈರವೇಶ್ವರ, ಪಾಟ್ಲ ಬೆಟ್ಟ, ಹೊಸಳ್ಳಿ ಗುಡ್ಡ, ಗವಿ ಬೆಟ್ಟ, ಮಂಜರಾಬಾದ್ ಫೋರ್ಟ್, ಮೂಕನಮನೆ ಜಲಪಾತ, ಬಿಸಿಲೆ ಘಾಟ್ ಸೇರಿದಂತೆ ಸಾಕಷ್ಟು ಜಲಪಾತಗಳು ಮತ್ತು ವ್ಯೂ ಪಾಯಿಂಟ್ಸ್ಗಳು ನೋಡಬಹುದು. ಸಕಲೇಶಪುರ ವನ್ಯಜೀವಿಗಳ ತಾಣ ಕೂಡ ಆಗಿದೆ. ಅದರಲ್ಲಿ ಪ್ರಮುಖವಾದುದೆಂದರೆ ಕಾಳಿಂಗ ಸರ್ಪ, ಜಿಂಕೆ, ಆನೆ, ಕಾಡೆಮ್ಮೆ, ವೈವಿಧ್ಯಮಯ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ನೋಡಬಹುದು. ಸಕಲೇಶಪುರದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋ ರೈಲ್ವೆ ಪ್ರಯಾಣ ಅಂತೂ ಅತ್ಯದ್ಭುತ. ಈ ರೂಟನ್ನು ಗ್ರೀನ್ ರೂಟ್ ಆಫ್ ಕರ್ನಾಟಕ ಅಂತಾನೂ ಕರೀತಾರೆ. ಈಗ ಈ ಸಕಲೇಶಪುರನ ವಿಸಿಟ್ ಮಾಡೋಕ್ಕೆ ಮಾನ್ಸೂನ್ ಸೀಸನ್ ಒಳ್ಳೆ ಸಮಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದೇ ಥರ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.